ಇಲ್ಲಿ ವಿದ್ಯಾರ್ಥಿಗಳೇ, ಇಲ್ಲಿ ಅನುಪಾತಗಳು ನೋಡ್ರಿ. ಇಲ್ಲಿ ಎ ಮತ್ತು ಡಿ ನಡವರ್ಕ್ ಎರಡು ಏನ್ ಬರ್ತದೆ, ಎಕ್ಸ್ರೇ ಬಂದಿರ್ತಾವ, ಬಿ ಬಂದಿರ್ತದ, ಆಮೇಲೆ ಎಕ್ಸ್ ಬಂದಿರ್ತಾವ. ಇಲ್ಲಿ ಈ ಎರಡು ನಡವರ್ ಪದಗಳ ಗುಣಲಬ್ಧ ಏನಿರ್ತದಲ್ಲ, ಅದು ಹೆಂಗಿರ್ತದಂದ್ರ ಇಲ್ಲಿ ಎರಡು ಮಧ್ಯಾಹ್ನಪಾತ ಅಂತ ತಿಳ್ಕೊಂಡು ಬಿಡ್ಬೇಕು. ಈಗ ನೀವು ಬಿ ಸ್ಕ್ವೇರ್ ಮಾಡ್ಕೊಂಡು ಎ ಗುಂಡ್ಲೆ ಡಿ ಈಕ್ವಲ್ ಇರ್ತದ. ಅಂದ್ರೆ ಇದ್ರ ಬಿ ಸ್ಕ್ವೇರ್ ಬರೋಬರಿ ಇದಾತಂದ್ರೆ ಬಿ ಬರೋಬರಿ ವರ್ಗಮೂಲ ಆಗಿರ್ತದೆ. ಬಿ ಇದ್ರಾಗ ಏನ್ ತೋರಿಸ್ತದ, ಮಧ್ಯಾಹ್ನಪಾತ ತೋರಿಸ್ತದ. ಕೆಳಕಂಡವುಗಳಲ್ಲಿ ಪೂರ್ವ ಪದ ಮತ್ತು ಉತ್ತರ ಪದಗಳನ್ನು ಗುರುತಿಸಿರಿ ಅಂತಾರೆ. ಯಾವ್ದು ಪೂರ್ವ ಪದ, ಉತ್ತರ ಪದ? ನೋಡ್ರಿ, ಇದು ಪೂರ್ವ ಪದ, ಇದು ಉತ್ತರ ಪದ. ಪೂರ್ವ ಪದಗಳನ್ನು ಬೇರೆ ಬರೀಬೇಕು, ಉತ್ತರ ಪದಗಳನ್ನು ಬೇರೆ ಬರೀಬೇಕು. ಬರೀದಾದಿಂದ ವಿಡಿಯೋ ಆನ್ ಮಾಡ್ರಿ, ನಾ ತಿಳಿಸ್ತೇನೆ. ಪೂರ್ವ ಪದಗಳು ಮೊದಲಿನ ಗುಂಪಿನಾಗ ಬರ್ತಾವ. ಒಂದು ಎಕ್ಸ್ ಬರ್ತದ, ಆಮೇಲೆ ಬಿದಾಗ 8 ಬರ್ತದ, ಆಮೇಲೆ ಸಿದಾಗ 15 ಬರ್ತದ, ಡಿದಾಗ ಎ ಬರ್ತದ. ಇವೆಲ್ಲ ಪೂರ್ವ ಪದಗಳು. ಇದನ್ನು ನೀವು ತಿಳ್ಕೊ. ಉತ್ತರ ಪದಗಳು ಏನು ಬರ್ತದ, ವಾಯ್ ಬರ್ತದ, ಆಮೇಲೆ ಬಿದಾಗ 5 ಬರ್ತದ, ಆಮೇಲೆ ಸಿದಾಗ 23 ಬರ್ತದ, ಡಿದಾಗ 3 ಬರ್ತದ. ನೋಡ್ರಿ, ಈ ಕೆಳಕಂಡ ಅನುಪಾತಗಳನ್ನು ಅತ್ಯಂತ ಕನಿಷ್ಠ ರೂಪದಲ್ಲಿ ವ್ಯಕ್ತಪಡಿಸ್ತಾರೆ. ನಾವೊಂದು ಬೇರೆ ಪದ್ಧತಿ ಪ್ರಕಾರ ಕನಿಷ್ಠಕ್ಕೆ ತೋರಿಸ್ತೇವೆ ನೋಡ್ರಿ. 15 ಮೊದಲು ಹಚ್ಕೋರಿ, ತಳಗೆ 20 ಹಚ್ಕೋರಿ. ಇವೆರಡತ್ತನ್ನು ಕನಿಷ್ಠ ರೂಪಕ್ಕಂದ್ರೆ ಭಿನ್ನ ರಾಶಿ ಕನಿಷ್ಠ ರೂಪಕ್ಕೆ ತೊಗೊಂಡು ಬರ್ರಿ. 5 3 15, 5 4 20, ಬರೋಬ್ಬರಿ ಎಷ್ಟಾಯ್ತು, 3 4 ಅಂಶ ಆಯ್ತು. ಇದನ್ನು ಹೆಂಗೆ ಹಚ್ಚಬೇಕಪ್ಪ ಅಂತಂದ್ರೆ 3 ಅನುಪಾತ 4. ಹಿಂಗೂ ಇರ್ತದ ಉತ್ತರ, ಹಿಂಗೂ ಇರ್ತದ, ನೆನ್ಪಿಟ್ಕೋರಿ. ಅದರಂತೆ ಇಲ್ಲಿ ನೋಡಿ, 60 ಡಿವೈಡೆಡ್ ಬೈ 80 ನೋಡಿ. 23 60, 24 80, ಬರೋಬ್ಬರಿ ಎಷ್ಟದು, ಕನಿಷ್ಠ ರೂಪಕ್ಕೆ ತಂದ 3 4 ಅಂಶ ಆಯ್ತು. ಇದನ್ನ 3 ಅನುಪಾತ 4ದಾಗ ಹಚ್ಚಬೇಕು ನೋಡಿ. ಹಿಂಗೆ ಕನಿಷ್ಠ ಕರೆಕ್ಟಾಗಿ ನೀವು ಮಾಡಬೇಕು. ನೀವು ನೋಡ್ರಿ ಸರಿಯಾಗಿ ಅದನ್ನು ಹೆಂಗೆ ಹಚ್ಚಬೇಕು, ಹೆಂಗೆ ಅನುಪಾತಗಳನ್ನು ಕಂಡು ಹಿಡಿಬೇಕು. ಇದು ಕನಿಷ್ಠ ರೂಪಕ್ಕೆ ತಂದ ಅನುಪಾತದಾಗ ಬರೆಯೋದು ಅಂತಾರೆ. ಅನುಪಾತ ಅತ್ಯಂತ ಸರಳ ರೂಪದಲ್ಲಿ ವ್ಯಕ್ತಪಡಿಸಿ ಅಂದರೆ ಏನು ಮಾಡ್ಬೇಕು, ನೀವು ಕನಿಷ್ಠ ರೂಪಕ್ಕೆ ತರಬೇಕು. ಮೊದಲಿನ ಪದ ಪೂರ್ವ ಪದ, ಇದು ಅಂತ್ಯಪದ. ಈಗ ನಿಮಗೆ ಬಂದದ, ಹಿಂಗೆ ಇಂಥ ಗಣಿತಗಳು ಬರ್ತಾವೆ. ಇನ್ನು ಮುಂದೆ ನೀವು ಮಾಡಬೇಕು. ಸರಿಯಾಗಿ ತಿಳ್ಕೊಳ್ರಿ.